ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್. ಹೇಗಿದ್ರು ವೀಕ್ಷಕರೇ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರಂತೆ ಭಾವಿಸುತ್ತೇನೆ. ನೀವು ಕೇಳ್ತಾ ಇದ್ರೆ ಶುಕ್ರವಾರ ಸಂಚಿಕೆಯಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ವಾ ಅಂತ ಕೇಳಿದ್ರು, ಕೆಲವರು ಮೆಸೇಜ್ ಕೂಡ ಹಾಕಿದ್ದಾರೆ. ನಿಮಗೋಸ್ಕರ ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕದಲ್ಲಿ ನೀವು ನೋಡ್ಬೇಕು ಸ್ನೇಹಿತರೆ, ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ತುಂಬಾ ಅದ್ಭುತವಾದ ದೇವಸ್ಥಾನ ಇದೆ. ನೀವು ನಿಮ್ಮ ಕುಟುಂಬದವರು ಈ ರೇವಣಸಿದ್ದೇಶ್ವರಕ್ಕೆ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಒಳ್ಳೆದಾಗಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡಿಕೊಳ್ಳುತ್ತಾ, ಇವತ್ತಿನ ಶುಕ್ರವಾರ ಸಂಚಿಕೆಯಲ್ಲಿ ನಾಟ್ಯಶಾಸ್ತ್ರಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ವಿಶ್ವಕೋಶ ಎಂದು ಕರೆಯುತ್ತಾರೆ. ಸ್ನೇಹಿತರೆ ವೀಕ್ಷಕರೇ, ರೇವಣಸಿದ್ದೇಶ್ವರ ದೇವಸ್ಥಾನ ಹೋಗುವ ದಾರಿ ಈ ಸೈಡನ್ನು ಹೋಗ್ಬೋದು, ನೀವು ಬೇಕಾದ್ರೆ ಈ ಸೈಡ್ ಕೂಡ ಹೋಗ್ಬೋದು, ಮತ್ತೆ ವಾಹನ ಇದ್ರೆ ಆ ಸೈಡ್ ರೌಂಡ್ ಕೂಡ ಹೋಗಿ ಬರ್ಬೋದು. ನೀವು ರೇವಣಸಿದ್ದೇಶ್ವರ ದೇವಸ್ಥಾನ ಹೋಗುವ ಎಲ್ಲರಿಗೂ ನಮಸ್ಕಾರ. ಇವತ್ತು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ರೇವಣಸಿದ್ದೇಶ್ವರ ಎದುರುಗಡೆ ಮಾಯಾದೇವಿ ಸ್ನೇಹಿತರೆ, ಭರತನಾಟ್ಯ ಶಾಸ್ತ್ರದಲ್ಲಿ ವಿಶ್ವಕೋಶ ಎಂದು ಕರೆಯುತ್ತಾರೆ. ಯಾಕೆ ಅಂತಂದ್ರೆ ಲಲಿತ ಕಲೆ ಎಂದು ಕೂಡ ಕರೀತಾರೆ. ಭರತನಾಟ್ಯ ಶಾಸ್ತ್ರದಲ್ಲಿ ಲಲಿತ ಕಲೆ ಎಂದು ಕೂಡ ಕರೀತಾರೆ. ನಾಟ್ಯಶಾಸ್ತ್ರದಲ್ಲಿ ಲಲಿತ ಕಲೆಗಳ ವಿಶ್ವಕೋಶ ನಾಟ್ಯಶಾಸ್ತ್ರದಲ್ಲಿ ಇದನ್ನು ಲಲಿತ ಕಲೆಗಳ ವಿಶ್ವಕೋಶ ಎಂದು ಸಂಗೀತ, ನಾಟಕ ಇತ್ಯಾದಿಗಳ ಲಲಿತ ಕಲೆಗೆ ಸಂಬಂಧಪಟ್ಟಿದೆ. ಸ್ನೇಹಿತರೆ, ಗಳಲ್ಲಿ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ಇದರಲ್ಲಿ ಇದೆ. ಸ್ನೇಹಿತರೆ, ಇದರಲ್ಲಿ 36 ಅಧ್ಯಯನಗಳು, ಸುಮಾರು 6000ಕ್ಕೂ ಶ್ಲೋಕಗಳು. ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ವಿಶ್ವಕೋಶದಲ್ಲಿ ನೀವು ಅಧ್ಯಯನಗಳು, ಭರತನಾಟ್ಯ ಶಾಸ್ತ್ರದಲ್ಲಿ ಅಧ್ಯಯನಗಳು ಎಷ್ಟಿವೆ ಅಂತ ಅಂದ್ರೆ ನೀವು ಹೇಳ್ಬೋದು. 36 ಅಧ್ಯಯನಗಳಿವೆ ಮತ್ತು ಸುಮಾರು 6000ಕ್ಕೂ ಹೆಚ್ಚು ಶ್ಲೋಕಗಳಿವೆ. ಇದರ ಕೃತ ಭರತ ಮುನಿಯು ಇದನ್ನು ಕ್ರಿಸ್ತ ಶಕ 2ನೇ ಶತಮಾನದಿಂದ 6ನೇ ಶತಮಾನದವರೆಗೂ ರಚಿಸಿದನು. ಕನ್ನಡಕ್ಕೆ ಆದ್ಯರಂಗಾಚಾರ್ಯರು ಅನುವಾದಿಸಿದ್ದಾರೆ. ಇದು ಸಾಂಸ್ಕೃತಿಕ ಕೃತಿ ಎಂದು ಕೂಡ ಹೇಳುತ್ತಾರೆ. ಸ್ನೇಹಿತರೆ, ನಿಮಗೆ ಇವತ್ತು ತುಂಬಾ ಭರತನಾಟ್ಯ ಶಾಸ್ತ್ರದಲ್ಲಿ ವಿಶ್ವಕೋಶ ಎಂದು ಯಾಕೆ ಕರೆಯುತ್ತಾರೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತುಂಬಾ ಅದ್ಭುತವಾದ ಹಾಗೆ ಹೇಳಿದ್ದೇನೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಈ ಶುಕ್ರವಾರ ಸಂಚಿಕೆಯಲ್ಲಿ ನಿಮಗೆ ಶ್ರೀ ರೇವಣಸಿದ್ದೇಶ್ವರ ನಿಮಗೆ ದರ್ಶನವನ್ನು ಕೂಡ ಮಾಡಿಸಿದ್ದೇನೆ ಅಂತ ನನಗೆ ತುಂಬಾ ಖುಷಿಯಾಗಿದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.